ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ರೆ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ತುಂಬ ಜನ ನಾನು ಯಾವುದೇ ವಿಡಿಯೋ ಮಾಡಿದ್ರು ಅದು ಕೆಳಗಡೆ ಒಂದು ಇದ್ದೇ ಇರುತ್ತೆ, ಏನಪ್ಪ ಅಂದರೆ BRB ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ. ಆ್ಯಂಡ್ ನಾನು ವಿಡಿಯೋ ಮಾಡಿದ್ಮೇಲೆ ಎಷ್ಟೋ ಜನ ಅಂತಾರೆ, ಬ್ರದರ್ ಅಪ್ಡೇಟು ಯಾವಾಗ ಬರುತ್ತೆ ಅಂತ ಕೇಳ್ತಾ ಇರ್ತಾರೆ. ಆ್ಯಂಡ್ ಕೆಲವೊಬ್ರು ಅಪ್ಡೇಟ್ ಇದ್ದರೆ ಮಾತ್ರ ವಿಡಿಯೋ ಮಾಡಿ ಅಂತ ಅಂತಾರೆ. ಸೊ ಈ ಒಂದು ವಿಡಿಯೋ ಏನಪ್ಪ ಅಂತಂದರೆ ಕೆಲವೊಂದು ವಿಚಾರಗಳು BRB ಒಂದು ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡುವಂಥದ್ದು ಜೊತೆಗೇ ಅಭಿಮಾನಿಗಳು ತುಂಬ ಕಾತುರದಲ್ಲಿದ್ದಾರೆ, ಯಾಕೆಂದರೆ BRB ಸಿನಿಮಾದ ಅಪ್ಡೇಟಿಗೆ. ಸೊ ಇದ್ರ ಬಗ್ಗೆ ಮಾತಾಡ್ತೀನಿ, ಏನು ಕತೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ಮುಂಚೆ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ತುಂಬ ಅಭಿಮಾನಿಗಳಲ್ಲಿ ಕಾತುರತೆ ಕಾಡ್ತಾ ಇದೆ BRB ಅಪ್ಡೇಟ್ ಬಗ್ಗೆ. ಆ್ಯಂಡ್ ಯಾವಾಗ ಬರುತ್ತೆ ಅಂತ. ಸೊ ಅಭಿಮಾನಿಗಳಲ್ಲಿ ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಆಗಿದೆ, ಕಾತುರತೆ ಜಾಸ್ತಿ ಆಗಿದೆ. ಸಿನಿಮಾ ಬಗ್ಗೆ ಅಪ್ಕಮಿಂಗ್ ಅಪ್ಡೇಟ್ಸ್ಗಳ ಬಗ್ಗೆ ಕಾತುರತೆ ತುಂಬ ಜಾಸ್ತಿ ಆಗಿದೆ. ಬಟ್ ಯಾವುದೇ ರೀತಿಯಾದ ಒಂದು ಅಪ್ಡೇಟ್ಗಳು ಬಂದಿಲ್ಲ. ಸೊ ಅದ್ರ ಜೊತೆಗೆ ನಿನ್ನೆ ಒಂದು ಇಬ್ಬರು ಮೂವರು ನನಗೆ ಈ ಒಂದು ಪೋಸ್ಟನ್ನು ಕಳಿಸ್ತಾರೆ. ಎಕ್ಸಲ್ಲಿ ಒಂದು ಪೋಸ್ಟ್ ಅಪ್ಲೋಡ್ ಮಾಡಿರ್ತಾರೆ ಯಾರೋ. ಸೊ ಅದರಲ್ಲಿ ಏನು ಅಂತಂದರೆ, ಸದ್ಯಕ್ಕೆ BRB ಶೂಟಿಂಗನ್ನು ಸ್ಟಾಪ್ ಮಾಡಿದ್ದಾರೆ. ಆ್ಯಂಡ್ ಈ ಯುಗಾದಿಗೆ ನೆಕ್ಸ್ಟು ಅನೂಪ್ ಅವ್ರದ್ದು ನೆಕ್ಸ್ಟ್ ಒಂದು ಅಪ್ಡೇಟ್ ಕೊಡ್ತಿದ್ದಾರೆ ಹಾಗೆ ಹೀಗೆ ಅಂತ. ಅಶ್ವತ್ಥಾಮ ಅದು ಸಿನಿಮಾದ್ದು ಅಪ್ಡೇಟ್ ಇದೆ ಹಾಗೆ ಅಂತ ಹಾಕಿದ್ದಾರೆ. ಬಟ್ ಇದೆಲ್ಲ ನೋಡೋದಾಯಿತು ಅಂದರೆ ಇದು ನಂಬಬೇಕೋ ನಂಬಾರ್ದೋ ಅನ್ನೋ ಒಂದು ವಿಚಾರ ಅಭಿಮಾನಿಗಳಲ್ಲಿ ತಲೆಯಲ್ಲಿ ಇರುತ್ತೆ. ಬಟ್ ನಾನು ಹೇಳೋದೇನು ಅಂದರೆ, ಯಾವುದೇ ರೀತಿಯಾದಂಥ ಅಫಿಷಿಯಲ್ ಅಪ್ಡೇಟ್ಸ್ಗಳು ಬರದೆ, ಅಫಿಷಿಯಲ್ಲಾಗಿ ಯಾವುದೇ ಒಂದು ಅನೌನ್ಸ್ಮೆಂಟ್ ಆಗದೆ, ಸೊ ಇದ್ರ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸ್ಕೋಬೇಡಿ. ಆ್ಯಂಡ್ ಅಪ್ಕಮಿಂಗ್ ದಿನಗಳಲ್ಲಿ BRB ಅಪ್ಡೇಟೇ ಬರಬಹುದು. ಆ್ಯಂಡ್ ಯಾಕಂದರೆ ಅನೂಪ್ ಸರ್ ಅವರು ಅವರ ಒಂದು ಡೈರೆಕ್ಷನ್ ಲೆವೆಲ್ಲು ಮತ್ತು ಅವರ ಒಂದು ಸ್ಕ್ರಿಪ್ಟು, ಅವರ ಒಂದು ಕತೆ ನೆರೇಷನ್ನು, ಸೊ ಅವರು ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಸೊ ಅವರು 90%, ನಾನು ಲಾಸ್ಟ್ ಟೈಮಲ್ಲಿ ಹೇಳಿದ್ದೆ 90 ಇಲ್ಲಾಂದರೆ ಒಂದು 70% ಅವರು ಸ್ಟುಡಿಯೋದಲ್ಲೇ ಶೂಟ್ ಮಾಡ್ತಾರೆ, ಇನ್ನು 30% ಔಟ್ಡೋರ್ ಶೂಟ್ ಮಾಡ್ತಾರೆ ಅಂತ. ಸೊ ನನಗನ್ಸೋ ಪ್ರಕಾರವಾಗಿ ಯುಗಾದಿ ದಿನವೇ ಒಂದೇನಾದರೂ BRB ಅಪ್ಡೇಟ್ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಯಾಕಂದರೆ ಯುಗಾದಿ ವಿಶ್ ಮಾಡುವ ಮೂಲಕವಾಗಿ ಎಷ್ಟೋ ಸಿನಿಮಾ ತಂಡಗಳು ಅಪ್ಡೇಟ್ಗಳನ್ನು ಕೊಡುವಂಥ ಸಾಧ್ಯತೆಗಳಿರುತ್ತೆ. ಸೊ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದೀವಿ BRB ಒಂದು ಅಪ್ಡೇಟ್ಗೆ, ಆದಷ್ಟು ಬೇಗ ಬರಲಿ. ಎಕ್ಸ್ಪೆಷಲಿ ಹೇಳಬೇಕು ಅಂದರೆ ಅಭಿಮಾನಿಗಳು, ಸ್ನೇಹಿತರು ತುಂಬಾ ಒಂದು ವೇಟಿಂಗ್ಲಿದ್ದಾರೆ. ಸೊ ಅನೂಪ್ ಸರ್ಗೆ ಒಂದು ರಿಕ್ವೆಸ್ಟ್ ಈ ಒಂದು ವಿಡಿಯೋ ಮೂಲಕವಾಗಿ, ಸರ್ ದಯವಿಟ್ಟು BRB ಬಗ್ಗೆ ಏನಾದರೂ ಒಂದು ಅಪ್ಡೇಟ್ ಕೊಡಿ, ಅಥವಾ ಪೋಸ್ಟರ್ ಮೂಲಕನೋ ಅಥವಾ ಏನಾದರೂ ಒಂದು ಅಪ್ಡೇಟ್ ಕೊಡಿ ಅಂತ ಕೇಳ್ಕೊಳ್ತೀನಿ. ರಿಕ್ವೆಸ್ಟಿಂಗು ತಡ ಮಾಡಬೇಡಿ, ತುಂಬ ಲಾಂಗ್ ಗ್ಯಾಪ್ ಮಾಡಬೇಡಿ ಅನ್ನೋದೊಂದು ಅಭಿಮಾನಿಗಳಲ್ಲಿ ಒಂದು ನಿರಾಸೆ ಮಾಡಬೇಡಿ. ಸೊ ಆದಷ್ಟು ಬೇಗ ಏನಾದರೂ ಒಂದು ಚಿಕ್ಕ ಪುಟ್ಟ ಅಪ್ಡೇಟ್ ಇದ್ದರೂ ಕೂಡ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ನಾವು ಕೂಡ ಕಾಯ್ತಾ ಇದ್ದೀವಿ. ಆ್ಯಂಡ್ ಈ ಬರುವ ಯುಗಾದಿಗೆ ತುಂಬ ಸಿನಿಮಾಗಳ ಅಪ್ಡೇಟ್ಸ್ಗಳು ಬರುತ್ತೆ. ಆ್ಯಂಡ್ ರಿಲೀಸ್ ಬಗ್ಗೆ ಆಗಿರ್ಬೋದು, ಆಮೇಲೆ ವಿಶ್ ಮಾಡುವ ಮೂಲಕವಾಗಿ ಯುಗಾದಿ ದಿನ ತುಂಬ ಅಪ್ಡೇಟ್ಸ್ಗಳು ಬರುವಂಥ ಸಾಧ್ಯತೆಗಳಿದೆ. ಆ್ಯಂಡ್ ನಾನು ತುಂಬ ವಿಡಿಯೋದಲ್ಲಿ ಕೂಡ ಹೇಳ್ತಾ ಇದ್ದೀನಿ, ಈ 2025 ಬ್ಲಾಕ್ ಬಾಸ್ಟರ್ ಆಗುತ್ತೆ ಸ್ಯಾಂಡಲ್ವುಡ್ಡು. ತುಂಬ ಕನ್ನಡ ಸ್ಟಾರ್ ನಟರ ಸಿನಿಮಾಗಳು ರಿಲೀಸ್ ಆಗುತ್ತೆ ಆ್ಯಂಡ್ ಬ್ಲಾಕ್ ಬಾಸ್ಟರ್ ಆಗುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆ್ಯಂಡ್ ನೀವೆಲ್ಲ BRBಗೆ ಕಾಯ್ತಾ ಇದ್ದೀರಾ. ಆ್ಯಂಡ್ ಅಪ್ಡೇಟ್ ಬರ್ಬೋದಾ, ಏನು ಕತೆ ಯುಗಾದಿಗೆ? ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ, ನಿಮಗೆ ಏನು ಅನಿಸುತ್ತೆ, ಅಂದರೆ ಬಂದರೆ ಯಾವ ಒಂದು ಅಪ್ಡೇಟ್ ಬರ್ಬೋದು. ಆ್ಯಂಡ್ ನೀವು ಅಪ್ಕಮಿಂಗ್ ಯಾವ ಮೂವಿಗೆ ವೇಟ್ ಮಾಡ್ತಾ ಇದ್ದೀರಾ, ಸೊ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆಯೇ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.